ಅಖಾಡ ಬಿಗ್ ಫ್ಯಾಕ್ಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾಗರಾಜ್ ಆಚಾರ್ ಅವರೇ, ಈ ತೆರಿಗೆಯ ಪಾವತಿ ಸರಳೀಕರಣ ಅನ್ನೋ ವಿಚಾರ ಇದೆಯಲ್ಲ, ತೆರಿಗೆಯನ್ನು ನಾವು ಆರಾಮ ಮಾಡಿದ್ದೀವಿ, ತೆರಿಗೆ ಕಂಫರ್ಟಬಲ್ ಮಾಡಿಬಿಟ್ಟಿದ್ದೀವಿ, ತೆರಿಗೆ ಈಸಿ ಆಗಿಬಿಡ್ತೀವಿ, ಇವಾಗ ತೆರಿಗೆಗೆ ಪಾವತಿಗೆ ಶಕ್ತಿ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಅದು ಬಿಂಬಿತ ಆಗುತ್ತೆ. ಯಾವಾಗಲೂ ಕೂಡ ಡಿಜಿಟಲೈಸೇಷನ್ ಅಂತ ನಾವು ಮಾತಾಡ್ತೀವಿ. ಪಾವತಿಯ ಸರಳೀಕರಣ ಬೇರೆ, ಪಾವತಿಗೆ ವ್ಯಕ್ತಿಯೊಬ್ಬನ ಬಳಿ ಸಂಗ್ರಹವಾಗಬಹುದಾದ ಹಣ ಬೇರೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತೀವಿ. ಬಿಸ್ನೆಸ್ ಮಾಡೋಕ್ಕೆ ನಿಮ್ಗೆ ಈಸಿ ಮೆಥಡ್ ಇರೋದು ಬೇರೆ. ಅಗ್ರಿ, ಅದು ವೆಲ್ಕಮ್ ಮಾಡೋಣ ನಾವು. ಅದರ ಅರ್ಥ ಅವನಿಗೆ ಆ ಹಣನೂ ಬರಬೇಕಲ್ಲ, ಅವನಲ್ಲಿ ಹಣ ಗಳಿಸ್ಬೇಕಲ್ಲ. ಅವನು ಒಂದು ಸೇವಿಂಗ್ ಎಕಾನಮಿ ಅಂತ ಮಾತಾಡ್ತಾ ಇದ್ರು, ಇವತ್ತಿಗೆ ಪರ್ಚೇಸ್ ಎಕಾನಮಿ ಅಂತ ಸ್ಪೆಂಡಿಂಗ್ ಎಕಾನಮಿ ಅಂತ ಮಾತಾಡ್ತಾರೆ. ಸೊ ಹೀಗಿದ್ದಾಗ ಈ ಈಸಿ ಮಾಡುವುದು ಎನ್ನುವುದೇ ಓವರಾಗಿ ಬಿಂಬಿತವಾಗ್ತಾ ಇದೆಯಾ? ಒಂದು ಪಾಯಿಂಟು. ಸೆಕೆಂಡ್ ಪಾಯಿಂಟು, ಈ ಪೆಟ್ರೋಲ್ ಡೀಸೆಲ್ ನಾನಾಗಲೇ ಹೇಳ್ತಿದ್ದೆ, ಇರೋದೇ 4 ಬಾಬ್ತುಗಳು ಇವ್ರ ಬಳಿಯಲ್ಲಿ ಸ್ಟೇಟ್ಗಳು. ಕೇಂದ್ರಕ್ಕಾದರೆ ಎಲ್ಲ ರಾಜ್ಯಗಳಿಂದ ಬರಲೇಬೇಕದು. ಇರೋದೇ ಇಟ್ಕೊಂಡು ಕೂತಿದ್ದೀನಪ್ಪ. ಇವ್ರು ಯಾವಾಗಲೂ ಇನ್ವೈಟ್ ಮಾಡ್ತಿರ್ತಾರೆ, ಜಿ ಎಸ್ ಟಿಗೆ ಬನ್ನಿ ನೋಡೋಣ ಅಂತ. ನಾವು ಬರಲ್ಲ ಅಂತಾರೆ. ಏನೋ ಒಂದು ಯೋಜನೆ ಮಾಡಬೇಕು ಅಂದರೆ ಇದರಿಂದನೇ ಹಣ ತಗೋಬೇಕು. ಅಟ್ ದ ಸೇಮ್ ಟೈಮ್ ಕರ್ನಾಟಕದಂಥ ರಾಜ್ಯ, ನಾನು ತೆರಿಗೆಯಲ್ಲಿ ನಾನು 2ನೇ ಸ್ಥಾನದಲ್ಲಿ ಕೊಡ್ತಾಯಿದ್ದೀನಿ ತೆರಿಗೆ. ನಾನು GDP ನಂಬರ್ 1 ಆಗಿಬಿಟ್ಟಿದ್ದೀನಿ, ನಂಬರ್ 2 ಆಗಿದ್ದೀನಿ ಅಂತ ಇವ್ರು ಮಾತಾಡಬೇಕಾದ್ರೆ, ಇನ್ಸ್ಟೆಡ್ ಆಫ್ ಅಂದರೆ ಒಂದು ಕಡೆ ಗ್ಯಾರಂಟಿ ಯೋಜನೆ ಇದ್ದ ಹೊರತಾಗಿಯೂ ನಾನು ಮಾತಾಡ್ತಿರೋದು, ಇಷ್ಟೆಲ್ಲ ಆಗಿದ್ದೀನಿ ಅಂತ ಇವ್ರು ಹೇಳ್ಕೊಳ್ಬೇಕಾದಾಗ ನಮ್ಮ ಸ್ಟೇಟಿಗೆ ನಿಜವೂ ಕಷ್ಟ ಆಗುತ್ತಾ ಪೆಟ್ರೋಲ್ ಡೀಸೆಲ್ ಮತ್ತೊಂದು ವಿಚಾರದಲ್ಲಿ? 2017ರಲ್ಲಿ GST ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಸುಮಾರು 22 ರೀತಿಯ ತೆರಿಗೆಗಳು ಸ್ಟೇಟ್ ಗೌರ್ಮೆಂಟ್ನ ಕಂಟ್ರೋಲ್ನಲ್ಲಿತ್ತು. ಓಕೆ. ಏಕಾಏಕಿಯಾಗಿ GST ಬಂದಾಗ ಸಂಪೂರ್ಣವಾಗಿ ತನ್ನತನವನ್ನು ಕೊಟ್ಟು ಸೆಂಟ್ರಲ್ಗೆ ಹೋದಾಗ, ಕೇಂದ್ರಕ್ಕೆ ಹೋದಾಗ ನಾವು ಲಿಟ್ರಲಿ ಒಂದು ರಿಸೀವಿಂಗ್ ಎಂಡಲ್ಲಿ ಇದ್ದ ಹಾಗೆ ಒಂದು ಮೆಕ್ಯಾನಿಸಮ್ ಇದೆ. ಬರುವಂಥ ಟ್ಯಾಕ್ಸಸ್ ಖಂಡಿತ ಇದ್ದೇನೆ, ಆದರೆ ಸಂಪೂರ್ಣವಾಗಿ ಇದನ್ನು ನಾವು ಕಲೆಕ್ಷನ್ ಆಗುತ್ತೆ, ತೊಗೊಂಡೋಗಿ ಕೊಡ್ತೀವಿ, ಆ ಯಜಮಾನ ಅನ್ನುವನು ಹಂಚುವ ರೀತಿಯಲ್ಲಿ ಇದು ನಡೀತಾ ಬರ್ತಾ ಇದೆ. ಸೊ ಇಲ್ಲಿ 3 ರೀತಿಯ ಏನಿದೆ ನಮಗೆ ಟ್ಯಾಕ್ಸಸ್ ಏನಿದೆ ಇವಾಗ ಸ್ಟೇಟ್ಗೆ ಬರುವಂಥದ್ದು, ಒಂದು ಪೆಟ್ರೋಲ್ ಆಗಲಿ ಅಥವಾ ಮದ್ಯ ರಿಲೇಟೆಡ್ ಆಗಲಿ ಮತ್ತು ಡೀಸೆಲ್, ಈ 3 ಕೂಡ. ಬಹುಶಃ ಇಷ್ಟರ ಒಳಗಡೆ ಇದು ಹೋಗ್ತಾ ಇತ್ತೇನು, ಅಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಇವತ್ತಿಗೂ ಕೂಡ ಈ ಒಂದು ಏನು ಮದ್ಯ ಸ್ವೀಕಾರ ಮಾಡ್ತಾರಲ್ಲ, ಅವ್ರು ಇನ್ನೂ ಕೂಡ ಸುಮಾರು ವರ್ಷ ಕಾಯಲೇಬೇಕು. GST ಬರುತ್ತೆ, ನಮಗೆ ಕಡಿಮೆ ಆಗುತ್ತೆ ಅನ್ನುವಂಥ ಏನು ಆಸೆ ಆಕಾಂಕ್ಷೆಗಳಿದೆ, ಅದನ್ನು ಈಡೇರಲಿಕ್ಕೆ ಸುಮಾರು ವರ್ಷಗಳ ಕಾಲಾವಧಿ ಬೇಕಾಗುತ್ತೆ. ಯಾಕೆ ಅಂದರೆ ಇದು ನಮ್ಮಲ್ಲಿ ಮದ್ಯವನ್ನು GSTಗೆ ಸೇರಿಸಬೇಕಾದ್ರೆ ಆರ್ಟಿಕಲ್ 366(12A) ಅನ್ನುವಂಥ ಒಂದು ಆರ್ಟಿಕಲ್ ಏನಿದೆ ಅದರಲ್ಲಿ ತಿದ್ದುಪಡಿ ಆಗಬೇಕಾಗುತ್ತೆ. ಕಾನ್ಸ್ಟಿಟ್ಯೂಷನಲ್ಲೇ ಒಂದು ತಿದ್ದುಪಡಿ ಆಗಬೇಕಾಗುತ್ತೆ. ಆ ತಿದ್ದುಪಡಿ ಆಗಬೇಕಂದ್ರೆ ಸಂಸತ್ತಿನಲ್ಲಿ ಅನುಮೋದನೆ ಆಗಬೇಕಾಗುತ್ತೆ. ತದನಂತರ ಅಬಕಾರಿ ಕಾಯ್ದೆಗಳಲ್ಲಿ ಬದಲಾವಣೆಗಳಾಗಬೇಕಾಗುತ್ತೆ. ನಂತರ ರಾಜ್ಯಕ್ಕೆ ಏನು ನಷ್ಟ ಆಗುತ್ತೆ ಇದೆಲ್ಲವನ್ನು ತುಂಬಿಕೊಡ್ಬೇಕಾದಂಥ ಒಂದು ಪ್ರಮೇಯ ಬಂದ್ಬಿಡುತ್ತೆ ಕೇಂದ್ರ ಸರ್ಕಾರಕ್ಕೆ. ತದನಂತರ GST ಮಂಡಳಿ ಸಭೆಯಲ್ಲಿ ಎಲ್ಲರೂ ಕೂಡ ಒಪ್ಪಬೇಕಾಗುತ್ತೆ. ಇಷ್ಟೆಲ್ಲ ಕಾರಣ ಇರೋದ್ರಿಂದ ಏನಾಗುತ್ತೆ, ಈ GST ಆನ್ ಪೆಟ್ರೋಲ್ ಡೀಸೆಲ್ ಅಥವಾ ನಿಮ್ಮ ಮದ್ಯಕ್ಕೆ ಏನಾಗುತ್ತೆ, ಇದನ್ನು ಮಾಡೋಕ್ಕೆ ಹೋಗಲಿಕ್ಕೆ ಬಹಳ ಕ್ಲಿಷ್ಟಕರ ಅನ್ನುವಂಥದ್ದು ಒಂದು ಸಿಚುವೇಶನ್. ಒಂದು ವೇಳೆ ಏನಾದರೂ ರೀತಿಯಲ್ಲಿ ಇದೂ ಕೂಡ ಹೋದರೆ ರಾಜ್ಯ ಅನ್ನುವಂಥದ್ದು ಸ್ವಾಯತ್ತತೆ ಏನಾಗುತ್ತೆ, ಆರ್ಥಿಕ ಸ್ವಾಯತ್ತತೆ, ಇಕನಾಮಿಕ್ ಇಂಡಿಪೆಂಡೆನ್ಸ್ ಫಾರ್ ದ ಸ್ಟೇಟ್ ಅನ್ನುವಂಥದ್ದು ಬಹಳ ವೀಕ್ ಆಗುತ್ತೆ. ಆ ದೃಷ್ಟಿಯಲ್ಲಿ ಈ GST ಆನ್ ದಿಸ್ ಪೆಟ್ರೋಲ್, ಡೀಸೆಲ್ ಮತ್ತು ಮದ್ಯ ಇದನ್ನು ಸದ್ಯದ ಮಟ್ಟಿನಲ್ಲಿ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಮ ಒಂದು ಕ್ಯಾಲ್ಕುಲೇಷನ್. ಅಖಾಡ ಬಿಗ್ ಫ್ಯಾಕ್ಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ, ಒಂದು ಬ್ರೇಕ್.